ಕೂಡ ಸರ್ಕಾರದ್ದು ಇದೆ ಮತ್ತು ಸರ್ವೇ ಸಾಮಾನ್ಯವಾಗಿ ಚಿತ್ರರಂಗದ ಪ್ರತಿಯೊಬ್ಬರದ್ದು ಇದೆ ಅಂತ ನಾನು ಆಸೆ. ಸರ್, ನೀವು ಒಬ್ಬ ಒಡನಾಟಿಯಾಗಿ ಮತ್ತು ಅವ್ರ ಜೊತೆಗೆ ಸಿನಿಮಾ ನೀವು ಕಂಡಂತೆ ದರ್ಶನ್ ಅವರು ಯಾವ ರೀತಿ ಹೇಗೆ? ನಾನು ಒಂದು ಚಿತ್ರನ ಅವ್ರ ಜೊತೆಗೆ ನಾನು ಮಾಡಿದ್ದೀನಿ. ಸುಮಾರುಗಳು ಹತ್ತತ್ರ ಒಂದು ತಿಂಗಳೇ ನಾವೆಲ್ಲರೂ ಕೂಡ ಜೊತೆಗಿದ್ವಿ. ಬೇಸಿಕಲಿ ವೆರಿ ಹಾರ್ಡ್ ವರ್ಕಿಂಗ್ ಫಿಲ್ಮ್. ಆಮೇಲೆ ದರ್ಶನ್ ಒಂದು ಸ್ವಲ್ಪ ಅವರಿಗೆ ಆಗಿರ್ತಕ್ಕಂಥ ಒಂದು ಆ್ಯಟಿಟ್ಯೂಡ್ ಇದೆ. ಬಟ್ ಇದರಲ್ಲಿ ಕೊಲೆ ಮಾಡಿಬಿಟ್ಟಿದ್ದಾರೆ ಅಥವಾ ಮಾಡಿಲ್ಲ ಅಂತಕ್ಕಂಥದ್ದು ತೀರ್ಮಾನ ನಾನು ಮಾತಾಡೋದಕ್ಕೆ ಹೋಗಲ್ಲ. ಮತ್ತು ಯಾಕಂದರೆ ಇದು ಸ್ವಲ್ಪ ದೊಡ್ಡ ಕೇಸ್, ಹಾಗಾಗಿ ಬಟ್ ಎ ನೈಸ್ ಫೆಲೋ, ಹಾರ್ಡ್ ವರ್ಕಿಂಗ್ ಫೆಲೋ. ಭಾಳ ಕಷ್ಟದಿಂದ ಬಂದಿದ್ದಾರೆ. ಅವ್ರ ತಂದೆಯವರು ಒಬ್ಬರು ಕಲಾವಿದರಾಗಿದ್ದರು, ಅವ್ರ ಜೊತೆಗೆಲ್ಲದೂ ಕೂಡ ನಾವು ಕೆಲಸ ಮಾಡಿದ್ದೀವಿ. ಹಾಗಾಗಿ ಇದನ್ನು ಒಂಚೂರೆಲ್ಲ ನಾನು ನೋಡಿದಾಗ, ಯಾಕಂದರೆ ಒಬ್ಬರು ಭಾಳ ಕೆಳಮಟ್ಟದಿಂದ ಬಂದ್ಬಿಟ್ಟು ಒಬ್ಬ ಸೂಪರ್ ಸ್ಟಾರ್ ಆಗಿ ಇದ್ದಂಥ ಸಂದರ್ಭದಲ್ಲಿ ಈ ಥರ ಆಗಿದ್ದು ಭಾಳ ದೊಡ್ಡ ದುರಂತ ಅಂತೇಳಿ ನಾನು. ಸರ್, ಆ್ಯಟಿಟ್ಯೂಡ್ ಅಂದರೆ ಯಾವ ಥರದ ಆ್ಯಟಿಟ್ಯೂಡ್ ಅಂದರೆ ವಾಟ್ ಐ ಮೀನ್ ಟು ಸೇ ಈಸ್, ಒಂದು ಎಲ್ಲರಿಗೂ ಫ್ರೆಂಡ್ಸ್ ಅಂದ ತಕ್ಷಣವೇ ಫುಲ್ ಬಳಕೆ, ನಾನು ಅವ್ರ ಜೊತೆಗಿರಬೇಕು, ಅವ್ರ ಸಂತೋಷನೇ ನನ್ನ ಸಂತೋಷ ಅಂತಕ್ಕಂಥ ಭಾವನೆ. ಮತ್ತು ಕುಟುಂಬ ಅಂದ ತಕ್ಷಣವೇ ಕುಟುಂಬಕ್ಕೆ ನಾನು ಎಲ್ಲದನ್ನೂ ಕೊಡಲೇಬೇಕು, ನಾನು ಯಾವ ಮಟ್ಟಕ್ಕಿದ್ರೂ ಹೋಗಿ ಅದನ್ನು ಸಾಧಿಸಬೇಕು, ಮುಟ್ಟಬೇಕು ಅಂತ. ಸೊ ಹಾಗಾಗಿ ಅದನ್ನು ಒಂದು ಸ್ವಲ್ಪ ಜಾಸ್ತಿಯಾಗಿ ಬಳಸ್ಕೊಂಡಿದ್ದಾರೆ. ಅದು ಒಂದು ಕಡೆಗೆ ಒಳ್ಳೆಯದು ಆಗಿದೆ, ಒಂದು ಕಡೆಗೆ ಈ ಥರ ಸಂದರ್ಭದಲ್ಲಿ. ಸರ್, ನೀವು ಹೇಳಿದ್ರಿ ಕಲಾವಿದರು ಅಂದರೆ ಮೊದಲಿಗೆ ಅಣ್ಣವ್ರ ಹೆಸರು ತಗೊಬಿಟ್ರಿ, ಅಲ್ಲಿಗೆ ಒಬ್ಬ ಕಲಾವಿದ ಹೇಗಿರಬೇಕು ಅನ್ನೋದಕ್ಕೆ ನೀವೊಂದು ಉದಾಹರಣೆ ಕೊಟ್ರಿ. ಒಬ್ಬ ಕಲಾವಿದ ಆದಂಥವರು ಒಬ್ಬ ಸಮಾಜದಲ್ಲಿ ಒಂದು ಮಾದರಿಯಾಗಿರಬೇಕಾಗುತ್ತೆ. ಜೊತೆಗೆ ಒಂದು ಕೆಲವು ಸಲ ರಾಜಕಾರಣಕ್ಕೆ ಹೋದಾಗಲೂ ಕೂಡ ಎಷ್ಟೋ ಪರ ವಿರೋಧಗಳು ಬರುತ್ತವೆ ಸರ್. ಅಂಥದ್ರಲ್ಲಿ ಈ ರೀತಿಯ ಪ್ರಕರಣಗಳಲ್ಲಿ ಹೋಗುವಂಥದ್ದು ಕಲಾವಿದನ ಬದುಕಿಗೆ ಮತ್ತು ಚಿತ್ರರಂಗದ ಮೇಲೆ ಯಾವ ರೀತಿಯಾದಂಥ ಒಂದು ಪರಿಣಾಮ ಬೀರ್ಬೋದು ಸರ್? ಇದು ಬಹಳ ದೊಡ್ಡ ಪರಿಣಾಮ ಬೀರ್ತದೆ. ಯಾಕಂದರೆ ನಮ್ಮ ಕಡೆ ಇರ್ತಕ್ಕಂಥ ಅಭಿಮಾನಿಗಳೇನಿದ್ದಾರೆ ಅವರು ಇವ್ರನ್ನ ಭಾಳ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿರ್ತಾರೆ. ಎಲ್ಲೆಲ್ಲೋ ಒಬ್ಬ ಕೂಲಿ ಮಾಡೋನು, ಒಬ್ಬ ಆಫೀಸರು, ಒಬ್ಬ ಮಗ, ತಾಯಿ, ಇಂಥವ್ರ ಬಗ್ಗೆ ನಾವು ಆಮೇಲೆ ಚಿತ್ರದ ಪರದೆ ಮೇಲೆ ನಾವು ಒಳ್ಳೆಯದನ್ನು ಹೇಳ್ತಾ ಬಂದಿರ್ತೀವಿ, ಆ ಒಳ್ಳೆಯದನ್ನು ಮಾಡಬೇಕು ಅಂತೇಳಿ ಅಂದ್ಕೊಂಡಿರ್ತೀವಿ. ಬಟ್ ಈ ಥರ ಎಲ್ಲ ಆದಾಗ ಏನಾಗುತ್ತೆ ಅಂದರೆ ಒಂದೇ ಸರಿಗೆ ನಮ್ಮ ರೋಲ್ ಮಾಡೆಲ್ ಯಾರು ಅನ್ನೋದನ್ನು ನೋಡಿದಂಥ ಪರಿಸ್ಥಿತಿ ಬರ್ತದೆ. ನಾವೆಲ್ಲರೂ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಒಬ್ಬ ರೋಲ್ ಮಾಡೆಲಾಗಿ ನಾವು ತಗೊಂಡಿದ್ದೀವಿ. ಹಾಗಾಗಿ ನಮಗೆ ಯಾವಾಗಲೂ ಆ ಸಿಂಪ್ಲಿಸಿಟಿ ಇರಬೇಕು, ಆ ಒಂದು ನಮ್ರತೆ ಇರಬೇಕು, ಮತ್ತು ಯಾರೇ ಒಂದು ಸ್ವಲ್ಪ ಒಬ್ಬರಿಗೆ ನೋವಾಗದಂತೆ ನಡ್ಕೋಬೇಕು ಅಂತಕ್ಕಂಥ ಭಾವನೆ ಮೇಲೆ ಇರ್ತಕ್ಕಂಥ ಅವಶ್ಯಕತೆ ಇದ್ದಾವೆ ಅಂತೇಳಿ ಭಾವಿಸ್ತೀನಿ. ಹಾಗಾಗಿ ರಾಜ್ಕುಮಾರ್ ಅವ್ರದ್ದು ಮತ್ತು ಅನೇಕರು, ಅಂಬರೀಷ್ ಅವರಿದ್ದರು, ಸ್ನೇಹನೇ ಇಲ್ಲ, ಅವ್ರಿಗೂ ಒಂದು ಆ್ಯಟಿಟ್ಯೂಡ್. ಅಂಬರೀಷ್ ವಾಸ್ ಅನ್ ಗ್ರೇಟ್ ಮ್ಯಾನ್, ಒಂದು ದೊಡ್ಡ ಆ್ಯಟಿಟ್ಯೂಡಲ್ಲಿ ಅವರಿದ್ದರು. ಸ್ನೇಹ ಅಂದರೆ ನಿಮಗೆ ಗೊತ್ತು, ವಿಷ್ಣುವರ್ಧನ್ ಅವ್ರದ್ದು ಮತ್ತು ಅವ್ರದ್ದು ಹೇಗಿತ್ತು ಸ್ನೇಹ ಅಂತೇಳಿ. ಸೊ ಸ್ನೇಹಕ್ಕೆ ಒಂದು ಎಲ್ಲೋ ಒಂದು ಇತಿಮಿತಿ ಇರ್ತದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಉದಾಹರಣೆ ಅಂತೇಳಿ ನಾನು ಭಾವಿಸಿದ್ದೀನಿ. ಹಾಗಾಗಿ ಸ್ನೇಹನೂ ಕೂಡ ಪರಿಪೂರ್ಣವಾಗಿರಬೇಕು, ಶುದ್ಧವಾಗಿರಬೇಕು, ಮತ್ತು ಎಲ್ಲ ರೀತಿಯಿಂದನೂ ಕೂಡ ಒಬ್ರಿಗೊಬ್ಬರಿಗೆ ತ್ಯಾಗ ಮಾಡ್ಕೊಂಡು ಕೂಡ. ಆದರೆ ಅಭಿಮಾನಿಗಳನ್ನು ದೇವರು ಅನ್ಸ್ಕೊಂಡಂಥ ನಮ್ಮ ರಾಜ್ಯದಲ್ಲಿ ಈ ಥರ ಆಗಬಾರ್ದಿತ್ತು. ಇದು ದೊಡ್ಡ ಅನ್ಯಾಯ ಆಗಿದೆ ಅಂತ ನಾನು ಭಾವಿಸಿದ್ದೀನಿ.